ಬಟ್ ಈಗ ಅಮ್ಮ ಅವಾಗೆಲ್ಲ ಓಡಾಡಿದ್ರು ಕರ್ನಾಟಕ ಪೂರ್ತಿ, ಯಾಕಂದ್ರೆ ಅಪ್ಪ ಕೆಲಸ ಮಾಡ್ತಿದ್ರು, ಒಂದಷ್ಟು ಟೇಸ್ಟ್ ಒಂದಷ್ಟು ನೋಡಿದ್ರು ಜನಗಳನ್ನ. ನಿಮ್ಗೆ ಆ ಥರದ ಆಪರ್ಚುನಿಟಿ ಸಿಕ್ಕಿತಾ? ಖಂಡಿತ ಸಿಕ್ಕಿತ್ತು. ಅದು ಬರೀ ಟ್ರಾನ್ಸ್ಫರಬಲ್ ಜಾಬ್ ಇರೋರಿಗೆ ಮಾತ್ರ ಅಂತ ಅಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಅರ್ಧವಾಸಿ ಎಲ್ಲ ಉಡುಪಿಯಲ್ಲಿ, ಮತ್ತೆ ಸ್ಕೂಲಿಂಗ್ ಮಾಡಿದ್ದು ಬೆಂಗಳೂರಲ್ಲಿ. ಬಟ್ ಅಮ್ಮ ಹೇಗೆ ಅಂದರೆ ನಂಗೆ ರಜೆ ಬರುವಾಗೆಲ್ಲ ಅವ್ರದ್ದು ಎಲ್ಲೆಲ್ಲಿ ಶೂಟಿಂಗ್ ನಡೀತಾ ಇತ್ತು, ಮೇ ಇಟ್ ಬಿ ಕೇರಳ, ಮೇ ಇಟ್ ಬಿ ಹೈದ್ರಾಬಾದ್, ಮೇ ಇಟ್ ಬಿ ಚೆನ್ನೈ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಕಡೆ ಅಲ್ಲಿಯ ಲೋಕಲ್ ಅಟ್ರಾಕ್ಷನ್ ಏನಿದೆ ಅಲ್ಲಿಗೆ ಕಾರ್ ಮಾಡಿ ಕಳಿಸಿ ಕೊಡ್ತಾ ಇದ್ರು. ಅಲ್ಲಿಯ ಲೋಕಲ್ ಕ್ವಿಸಿನ್ ಏನಿದೆ, ಮತ್ತೆ ನನ್ಗೆ ಏನೇ ಕ್ರೇವಿಂಗ್ ಇದ್ರೂ ಇಮಿಡಿಯೇಟ್ ತರಿಸಿ ಕೊಡ್ತಾ ಇದ್ರು. ಸೊ ಇಟ್ ಇಸ್ ಲೈಕ್ ಹಾಗೆ ಸುತ್ತಿ ಸುತ್ತಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನೀವೊಂದು ಸುತ್ತಿ ನಿಮ್ಮ ಮಗಳಿಗೆ ಸುತ್ತೋ ಹುಚ್ಚು ಹೆಚ್ಚಾಗಿದೆ ಅಂತ, ಊರು ಸುತ್ತೋ ಹುಚ್ಚು ಹೆಚ್ಚಾಗಿದೆ ಅಂತ. ಇಲ್ಲ, ಅವಳಿಗೆ ಅದಕ್ಕೆ ಧೈರ್ಯ ಇತ್ತು, ತುಂಬಾ ಧೈರ್ಯ ಇತ್ತು. ಬೆಂಗಳೂರಿನಿಂದ ಯಾರಾದ್ರೂ ಫ್ಲೈಟ್ಗೆ ಹತ್ಸಿ ಬಿಡ್ತಾ ಇದ್ರೆ ಒಬ್ಳೆ ಬಂದು ಇಳಿತಾ ಇದ್ಲು ಕೊಚ್ಚಿನಲ್ಲಿ. ಚಿಕ್ಕ ಹುಡುಗಿ, 8-9 ವರ್ಷ. ಎಸ್, ಒಬ್ಬಾಕೆನೇ ಜರ್ನಿ ಮಾಡ್ತಿದ್ರು. ನನ್ಗೆ ಐ ಥಿಂಕ್ ನಂಗೆ 7 years ಇರುವಾಗ ಮಮ್ಮಿ ಕೊಚ್ಚಿನಲ್ಲಿ ಶೂಟಲ್ಲಿ ಇದ್ರು. ಇಲ್ಲಿಂದ ಅಜ್ಜಿ ಎಲ್ಲ ಹತ್ಸಿದ್ರು. ಒಬ್ಬರೇ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಚೆಕ್ಔಟ್ ಆಗಿ ಲಗೇಜ್ ತಗೊಂಡು ಹೊರಗೆ ಬರುವಾಗ ಬೋರ್ಡ್ ಇಟ್ಕೊಂಡು ನಿಂತಿರ್ತಾ ಇದ್ರು. ಸೊ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಲ್ಲಿ ಇವಳು ಹೊರಗೆ ಬರುವಾಗ ನನಗ್ ಹೋಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ. ನನ್ನ ಕಡೆಯವ್ರನ್ನ ಯಾರನ್ನಾದ್ರೂ ಕರೆಸ್ತಿದ್ದೆ, ಅವ್ರು ಹಿಡ್ಕೊಂಡು ನಿಂತಿರ್ತಿದ್ರು. ಯಾಕಂದ್ರೆ ನಾವ್ ಏನೇ ಫೋಟೋ ತೋರಿಸಿದ್ರು ಅವಾಗ ಮೊಬೈಲ್ ಕಾಲ ಅಲ್ಲ, ವಾಟ್ಸಪ್ ಇಲ್ಲ, ನಿಮ್ಗೆ ಫೋಟೋದಲ್ಲಿ ಇಟ್ಕೊಂಡು ಅಥವಾ ಆಗ ಕಾಲ್ ಮಾಡಿ ಮಗು ಎಲ್ಲಿದೆಯಾ ಅಂತ ಕೇಳೋ ಹಾಗಿಲ್ಲ. ಆದ್ರೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ವಿ ಏರ್ ಹೋಸ್ಟೆಸ್ ಹತ್ರ, ದಯವಿಟ್ಟು ಒಂದು ಹೊರಗಡೆವರೆಗೂ ಬಂದು ಯಾರಾದ್ರೂ ಒಬ್ರು ಎಸ್ಕಾರ್ಟ್ ಮಾಡ್ಬಿಡಿ, ಒಬ್ಳೆ ಹೋಗ್ತಾ ಇದ್ದಾಳೆ ಅಂತ. ಇವಾಗೆಲ್ಲ ಅದಕ್ಕೋಸ್ಕರ ಏರ್ಪೋರ್ಟ್ಗಳಲ್ಲಿ ಸರ್ವಿಸ್ ಇದೆ, ಅವಾಗ ಇರ್ತಾ ಇರ್ಲಿಲ್ಲ. ಸೊ ಅವಳೇ ಬರ್ತಾ ಇದ್ಲು. ಆಮೇಲೆ ಅವಳ ಕೈಗೆ ಒಂದು ಕ್ಯಾಮರಾ, ಒಂದು ಬುಕ್, ಪೆನ್ನು ಇಷ್ಟು ಕೊಟ್ಬಿಟ್ರೆ, ಬುಕ್ ನಾನು ಭಯಂಕರ ಒಂದು ಓದೋ ಬುಕ್, ಒಂದು ಬರೆಯೋ ಸ್ಕೆಚಿಂಗ್ ಬುಕ್ ಎಂತಾದ್ರೂ ಕೊಟ್ರೆ ನಂಗೆ ಕೂತ್ಕೊಂಡು ಹಾಡು ಬರೆಯೋ ಹವ್ಯಾಸ ತುಂಬಾ ಇರ್ತಾ ಇತ್ತು. ಅಂದ್ರೆ ನಾನು ಏನ್ ಹಾಡು ಕಲ್ತಿದ್ದೇನೋ, ಸಿನಿಮಾ ಹಾಡಾದ್ರೂ ಆಗಿರ್ಬೋದು, ಭಾವಗೀತೆ, ಭಕ್ತಿಗೀತೆ, ಅದನ್ನ ಕೂತ್ಕೊಂಡು ಬರ್ಕೋತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ನನ್ನ ಹತ್ರ ಬುಕ್ಸ್ ಇನ್ನೂ ಇದೆ. ಸೊ ಫ್ಲೈಟಲ್ಲೆಲ್ಲ ಕೂತ್ಕೊಂಡು ಇಲ್ಲ ಡ್ರೆಸ್ ಡಿಸೈನಿಂಗ್ ಮಾಡ್ತಾ ಕೂತ್ಕೊಳ್ಳೋದು. ಅಂಡ್ ಇಂಟ್ರೆಸ್ಟಿಂಗ್ಲಿ, ಇನ್ಸಿಡೆಂಟ್ಲಿ ನನ್ನ ಕೋ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಎಲ್ಲರೂ ಐ ಡೋಂಟ್ ನೋ, ಸಚ್ ವಂಡರ್ಫುಲ್ ಪೀಪಲ್ ಐವ್ ಮೆಟ್. ಕೆಲವರು ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಗಳು ನನ್ನ ಪಕ್ಕ ಕೂತಿರ್ತಾ ಇದ್ರು. ಒಂದ್ಸತಿ ಅಂತೂ ದ ಸ್ಪೀಕರ್, ಲೋಕಸಭಾ ಸ್ಪೀಕರ್, he was right beside me. I didn't know about that. ಅವರೇ ಪರಿಚಯ ಮಾಡ್ಕೊಂಡು ಮಾತಾಡಿದ್ರು. ಸೊ there was a lot of exchange of knowledge and information and thoughts. So I've enjoyed it. ಆಮೇಲೆ ಬಂದು ಹೇಳೋಳು, ಈ ಥರ ಎಲ್ಲ ಮೀಟ್ ಮಾಡಿದ್ರು, ನೀನು ಗೊತ್ತಂತೆ ಅಮ್ಮ ಅವ್ರಿಗೆ ಅಂತೆಲ್ಲ, ಇದನ್ನು ಎಲ್ಲ ಖುಷಿಯಾಗಿ ಹೇಳೋಳು. ಆಯ್ತಾ, ಒಳ್ಳೆ ಮಗಳನ್ನ ಎತ್ತು ಬಿಟ್ಟಿದ್ದೀರಾ. ನಾನು ಅದಕ್ಕೆ ಇಷ್ಟಪಟ್ಟು ಆ ಏಜ್ ಅಲ್ಲಿ ಆ ಥರದ್ದೆಲ್ಲ ಒಂದು ಮಗು ತಿಳ್ಕೊಂಡು ಅನಲೈಸ್ ಮಾಡಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಸಖತ್ ಗಟ್ಟಿಗಿತ್ಯಮ್ಮ ನೀನು. ಖಂಡಿತ ಎರಡನೇ ಮಾತೇ ಇಲ್ಲ. ಆಮೇಲೆ ಇವಳನ್ನು ಒಬ್ಬೊಬ್ಳಿಗೆ ಕಳಿಸ್ಕೊಡ್ತಿದ್ನಲ್ಲ, ಟೆನ್ಷನ್ನೇ ಇರ್ತಾ ಇರ್ಲಿಲ್ಲ. ಎಲ್ಲ ಫೋಟೋಗಳು ತೆಕ್ಕೊಳ್ಳೋದು, ತಾನು ಏನೇನು ನೋಡಿದೀನಿ ಎಲ್ಲ ಬರ್ಕೊಳ್ಳೋದು, ವಾಪಸ್ ಬಂದು ನನ್ನ ಲೊಕೇಶನ್ಗೆ ಅಥವಾ ನಾನು ಇದ್ದಂಥ ಹೋಟೆಲ್ಗೆ ಬಂದು ಆಮೇಲೆ ನಮ್ಮ ಟೈಮ್ ಪಾಸ್ ನೋಡಬೇಕು. ಅವಳು ಫೋಟೋ ತೋರಿಸೋದು, ಅಂದ್ರೆ ಫೋಟೋ ತೋರಿಸೋದು ಅಂದ್ರೆ ತಕ್ಷಣಕ್ಕೆ ತೋರಿಸೋ ಹಾಗಿರ್ಲಿಲ್ಲ. ಅವಾಗೆಲ್ಲ ನೆಗೆಟಿವ್ ನ ಡೆವಲಪ್ ಮಾಡ್ಬೇಕಾಗ್ತಿತ್ತು. ಹೌದು. ಆಮೇಲೆ ಇಂತಿಂಥ ಕಡೆಗೆ ಹೋದೆ, ಇಂಥ ಮ್ಯೂಸಿಯಂಗೆ ಹೋದೆ. ಆಮೇಲೆ ಆ ಕೊಚ್ಚಿನಲ್ಲಿ ಯಾವುದೋ ಒಂದು ಮಠಾಂಚೇರಿ ಅಂತ ಎಲ್ಲೋ ಒಂದು ಪೋರ್ಚುಗೀಸ್ ಕಾಲದಲ್ಲಿ ಡೆವಲಪ್ ಮಾಡಿರುವಂತ 25 ವರ್ಷದಿಂದ ಇಬ್ರು ಕೂತ್ಕೊಂಡು ಈಗ ಡಿಸ್ಕಸ್ ಮಾಡ್ತಾ. ಹೌದು ಹೌದು. ಅಂದ್ರೆ ನಾನು ಹೇಳ್ತೀನಿ, ನಮ್ಗೆ ಬಿಕಾಸ್ ಅಸ್ ಮಿಲೆನಿಯಲ್ ಚಿಲ್ಡ್ರನ್ 90s ಬಾರ್ನ್ ಎಲ್ಲ, ನಮಗೆ ಸ್ಕ್ರೀನ್ ಆಕ್ಸೆಸ್ ಇರ್ತಾನೆ ಇರಲಿಲ್ಲ ಅಲ್ಲ. ಸೊ ಹೌ ಡು ಯು ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್? ವಿಡಿಯೋ ಗೇಮ್ ವಾರದಲ್ಲಿ 1 ದಿನ ಅಲೌಡ್ ಇತ್ತು, ಅದೊಂದು ಬ್ರಿಕ್ಕಿನ ಹಾಗೆ ಇರೋ ವಿಡಿಯೋ ಗೇಮ್. ಫೋನ್ ಇಲ್ಲ, ಏನೂ ಇಲ್ಲ. ಸೊ ನಾನು ಅಮ್ಮ ಕೂತ್ಕೊಂಡು ಅಂತಾಕ್ಷರಿ ಆಡೋದು ಅವರ ಶಾರ್ಟ್ಗಳ ಮಧ್ಯ, ದಂಶರಾಜ್ ಆಡೋದು, ಪದಬಂಧ ಆಡೋದು, ಮತ್ತೆ ಬುಕ್ಕುಗಳು ಓದೋದು ಎಷ್ಟು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ. ಸ್ಕ್ರಾಬಲ್, ಐ ಯೂಸ್ ಟು ಕ್ಯಾರಿ ಸ್ಕ್ರಾಬಲ್ ಅಂಡ್ ಪ್ಲೇ. ಸೊ ಗೋಲ್ಡನ್ ಟೈಮ್ಸ್. ಬೇರೆಯವ್ರು ಬೇಡ, ನೀವಿಬ್ರು ಎಂಟರ್ಟೈನ್ಮೆಂಟ್ ಇದ್ದೀರಾ. ಅಯ್ಯೋ, ಇವತ್ತವರೆಗೂ ಹಾಗೆ ನಮ್ಮ ಮಾತು ಮುಗಿಯೋದೇ ಇಲ್ಲ ನಮ್ದು. ಈಗಲೂ ಎಂತ ಮಾತಾಡ್ತೀರಿ ನೀವಿಬ್ರು? ಈಗ ನಮ್ಗೆ 100 ಟಾಪಿಕ್ ಇರುತ್ತೆ ಮಾತಾಡ್ಲಿಕ್ಕೆ. ಅಫ್ಕೋರ್ಸ್ ಬೇಸಿಕ್ಸ್ ಆಫ್ ಫ್ಯಾಮಿಲಿ ಅಂಡ್ ಎವ್ರಿಥಿಂಗ್ ಇರುತ್ತೆ.
ಇಲ್ಲ ಅಂತ ಆದ್ರೆ ರೆಸಿಪಿಗಳು ಶೇರ್ ಮಾಡ್ಕೊಳ್ಳೋದಿರುತ್ತೆ, ಓಕೆ ಇಲ್ಲ ಅಂತ ಆದ್ರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಸುಮಾರು ಇರುತ್ತೆ. ಓಕೆ ಏನು ಇಲ್ಲ ಮಾತಾಡ್ತೀರಾ? ನಾನು ಅವರ ಗೈಡೆನ್ಸ್ ಇಲ್ಲದೆ ನಾನು ಮುಂದಿನ ಹೆಜ್ಜೆ ಇಡೋದೇ ಇಲ್ಲ. ಓಕೆ ಸೊ ಎನಿ ಪ್ರಾಜೆಕ್ಟ್ ದಟ್ ಐ ಹ್ಯಾವ್ ಟು ಟೇಕ್ ಅಪ್, ಓಕೆ ಏನೂ ಸಿಕ್ಲಿಲ್ಲ ಅಂದ್ರೆ ಯಾವುದೋ ಒಂದು ಪೊಲಿಟಿಕಲ್ ಮ್ಯಾಟರ್, ಇಲ್ಲ ಅಂತಾದ್ರೆ ಯಾವುದೋ ಮೇ ಬಿ ಆಫ್ರಿಕಾದ ಒಂದು ಸಣ್ಣ ಗ್ರಾಮದಲ್ಲಿ ನಡೀತಾ ಇರುವಂತಹ ಒಂದು ರಿಚುವಲ್ ಆರ್ ಆನಿಮಲ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ನೀವು ಡಿಸ್ಕಷನ್ ಮಾಡದಿರೋ ಟಾಪಿಕ್ ಇಲ್ಲ, ಖಂಡಿತ ಇಲ್ಲ. ಸಿನಿಮಾ, ಪೊಲಿಟಿಕ್ಸ್, ಪರ್ಸನಲ್, ಇನ್ಯಾವುದೋ ವಿಡಿಯೋಸ್ಗಳು ಯಾವುದು ಇಲ್ವೇ ಇಲ್ಲ. ಆಮೇಲೆ ಒಂದು ನಾವು ಓದಿರುವಂಥದ್ದು, ಕೇಳಿರುವಂಥದ್ದು, ಅದ್ರ ಬಗ್ಗೆ ಮಾತಾಡೋದು ಒಂದು, ಅದಕ್ಕೆ ನಮ್ಮ ಕಲ್ಪನೆಗೆ ಅದನ್ನ ಆ ವಿಷಯನ ಹಿಡಿದು ಒರೆ ಹಚ್ಚಿ ಇದು ಹೀಗಾಗಿದ್ರೆ ಹೇಗಾಗಿರ್ತಿತ್ತು, ಹಾಗಾಗಿದ್ರೆ ಹೇಗಾಗಿರ್ತಿತ್ತು ಅಂತ ನಮ್ಮ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಅದನ್ನ ಹಂಚ್ಕೊಳ್ಳೋದಂತೂ ಹಿಲೇರಿಯಸ್ ಸೆಷನ್. ಅದು ನಮ್ದೆಲ್ಲ ಸಿಕ್ಕಾಪಟ್ಟೆ. ಈಗ ಪ್ರಥಮ ಕೂಡ ಟ್ರೆಡಿಷ್ನಲ್, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ನನ್ನ ಥಿಂಕಿಂಗು ಕೂಡ ತುಂಬ ಟ್ರೆಡಿಷ್ನಲ್. ಅವಳದು ಒಂಥರ ಮೋರ್ ಟ್ರೆಡಿಷನಲ್ ಮತ್ತೆ ಅಪ್ಡೇಟೆಡ್ ಇವತ್ತಿನ ಇದಕ್ಕೆ. ಅಮ್ಮ ನೀನು ಈಗ ಹಾಗೆ ಹೇಳ್ತೀಯಲ್ಲ, ಅದೆಲ್ಲ ನಿಮ್ಮ ಕಾಲದಲ್ಲಿ ಆಯಿತು, ಇವಾಗ ಹಾಗೆ ಮಾಡಿದ್ರೆ ಅಷ್ಟೇನೆ 3 ಕಾಸಿಗೆ ನಮ್ಮನ್ನು ಮಾರ್ಬಿಡ್ತಾರೆ, ಇವಾಗ ಹೀಗೆ ಯೋಚನೆ ಮಾಡಬೇಕು ನೋಡು ಅಂತ ಕರೆಕ್ಟಾಗಿ ಅವಳು ಹೇಳ್ತಿರ್ತಾಳೆ. ಆವಾಗ ನನ್ಗನ್ಸುತ್ತೆ, ಹೌದಲ್ಲ, ಈಗ ನಾನು ಹೀಗೆ ಯೋಚನೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಸ್ವಲ್ಪ ಹೊತ್ತು ಅದರಲ್ಲೇ ಕುತ್ಕೊಂಡು ಯೋಚನೆ ಮಾಡಿ ಅದರಲ್ಲೇ ಇಂಟ್ರಾಕ್ಟ್ ಮಾಡ್ಕೋತೀವಿ. ಆಮೇಲೆ ನನ್ನ ಝೋನಿಗೆ ನಾನು ಬರ್ತೀನಿ, ಅವಳ ಝೋನಿಗೆ ಅವಳು ಹೋಗ್ತಾಳೆ. ಬಟ್ ನಮ್ಗೆ ಅದರಿಂದನೇ ಅನ್ಸುತ್ತೆ, ನಾವು ಈಗ ಅಮ್ಮ ಎಂಟ್ರಿ ಕೊಟ್ಟಿದ್ದು 80s ಅಲ್ಲಿ ಆಯ್ತಾ, ನಾವೆಲ್ಲ ಚಿಕ್ಕ ಮಕ್ಕಳು. ಆಗ ಒಂದಷ್ಟು ಹಿಂಗೆ ಕಂಡು ಬಿಟ್ಟಾಗ ಓ ಇವ್ರು ವಿನಯ್ ಪ್ರಸಾದ್ ಅವರು ಅಂತ ನೋಡಿದಾಗ ಹೆಂಗೆ ನಾವು ನೋಡ್ಕೊಂಬಂದ್ವೋ ಮತ್ತು ಇವಾಗ ಹೆಂಗೆ ನೋಡ್ತಿದ್ದೀವೋ ನೀವು ಅಷ್ಟೇ ಅಪ್ಡೇಟೆಡ್ ಆಗಿ ಕಾಣಿಸ್ತೀರಾ. ಫಾರ್ ಎಕ್ಸಾಂಪಲ್ 80ರ ದಶಕದಲ್ಲಿ ನಿಮ್ಮ ಅಭಿನಯ, ನಿಮ್ಮ ಸಿನಿಮಾದ ಆಕ್ಟಿವಿಟೀಸು ಆಕ್ಟಿವ್ ಆಗಿದ್ದದ್ದು. 2025-26ಕ್ಕೆ ಬಂದ್ವಿ ನಾವು. ಈಗಲೂ ನೀವು ಅಷ್ಟೇ ಆಕ್ಟಿವ್ ಆಗಿದ್ದೀರಾ, ಅಷ್ಟೇ ನಿಮ್ಮ ಪ್ರೊಫೆಷನಲಿಸಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಬಹಳ ಬಹಳ ವಿರಳಾತಿ ವಿರಳ. ನಾನು ಒಂದು ಹೇಳ್ತೀನಿ, ಇದಕ್ಕೆ ನಾನು ಈ ದೇವರು, ಪ್ರಕೃತಿ, ಡೆಸ್ಟಿನಿ, ವಿಧಿ, ನೀವೇನು ಬೇಕಾದರೂ ಕರೀರಿ, ಅದಕ್ಕೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೀನಿ. ನನ್ನ ಕೃತಜ್ಞತೆಗಳು ಮೊದಲನೇದಾಗಿ ಅದಕ್ಕೆ, ಆಯಿತಾ. ಒಂದು, ನನಗೆ ಒಬ್ಬ ಕಲಾವಿದೆ ಆಗಬೇಕು ಅನ್ನುವಂಥ ಬಹಳ ಉತ್ಸಾಹ, ಮತ್ತು ಕಲಾವಿದನೇ ಆಗಿರಬೇಕು ಅನ್ನುವಂಥ ಇಷ್ಟ ಇದೆಲ್ಲ ಇತ್ತು. ಆದರೆ ಅದಕ್ಕೆ ತಕ್ಕ ಪ್ರೋತ್ಸಾಹ, ಅದಕ್ಕೆ ತಕ್ಕ ಒಂದು ಅವಕಾಶ ಎಲ್ಲ ಸಿಗಬೇಕಲ್ಲ. ಅದೆಲ್ಲ ಸಿಕ್ಕಿರೋದಿದೆಯಲ್ಲ, ಅದು ವಿಧಿ ಕೈಯಲ್ಲೇ ಇದೆ ತಾನೇ. ನಾವೇನು ಅದನ್ನೆಲ್ಲ ನಮಗೋಸ್ಕರ ನಾವು ಆಗ ಕ್ರಿಯೇಟ್ ಮಾಡ್ಕೊಳ್ಳುವಂಥ, ನಮ್ಮನ್ನು ನಮಗೆ ಇಷ್ಟು ಕೆಪಬಿಲಿಟಿ ಇದೆ ಅನ್ನೋದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಲಭವಾಗಿ ತೋರಿಸೋದಕ್ಕೆ ಸಾಧ್ಯ ಇರುವಂಥ ಕಾಲ ಅಲ್ವೇ ಅಲ್ಲ, ಅದು ಅಲ್ವೇ ಅಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಇದು ಎಲ್ಲವೂ ಸೇರಬೇಕಾಗಿರೋದು ಡೆಸ್ಟಿನಿಗೆ. ಇನ್ನೊಂದು, ನಾನು ಯಾವುದೇ ಫ್ಯಾನ್ಸಿಗೋಸ್ಕರನೋ, ಹೆಸರು ಮಾಡಬೇಕು ಅಂತನೋ, ದುಡ್ಡು ಮಾಡಬೇಕು ಅಂತನೋ, ಇದು ಯಾವುದಕ್ಕೂ ಸಿನಿಮಾ ರಂಗಕ್ಕೆ ಬರಲಿಲ್ಲ. ನನಗೆ ಒಬ್ಬ ನಟಿಯಾಗಿ, ಕಲಾವಿದೆಯಾಗಿ, ರಂಗಭೂಮಿ ಆಗಿರಬಹುದು, ಆಕಾಶವಾಣಿ ಆಗಿರಬಹುದು, ಅಥವಾ ಯಾವುದೇ ಒಂದು ಕ್ರಿಯಾತ್ಮಕ ಚಟುವಟಿಕೆ ಆಗಿರಬಹುದು, ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಆ ಕಾರಣದಿಂದಾಗಿ ನಾನು ಈ ರಂಗ ನನ್ನನ್ನು ಆರಿಸ್ಕೊಳ್ತು, ಅದರಿಂದ ಇದಕ್ಕೆ ಬಂದೆ, ಸಿನಿಮಾ ರಂಗಕ್ಕೆ ಬಂದೆ. ಮತ್ತು ಎಲ್ಲೇ ಇದ್ದರೂ ಕೂಡ ನಾನು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋವಂಥ ಒಂದು ಛಲ, ಖುಷಿ, ಪ್ರಯತ್ನ, ಇದಿಷ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ನಾನು. ನೀವು 80 ಅಂತಂದರೆ 1990ನೇ ಇಸ್ವಿಯಲ್ಲಿ ಗಣೇಶನ ಮದುವೆ ಶೂಟಿಂಗ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಮೊದಲನೇ ದಿವಸ ಕ್ಯಾಮ್ರಾದ ಮುಂದೆ ನಿಂತಾಗ ನಾನು ಯಾವ ಸ್ಪಿರಿಟಲ್ಲಿ ನಿಂತನೋ ನನಗೇನು ಗೊತ್ತಿಲ್ಲ. ಈಗ ಈ ಕೆಲಸ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಂತ. ಈಗ ನಿಮ್ಮ ಕ್ಯಾಮ್ರಾದ ಮುಂದೆ, ನಿಮ್ಮ ಚಾನಲಲ್ಲಿ ಕೂತಾಗಲೂ ಕೂಡ ನಾನು ಅದೇ ಹೊಸತನ, ಅದೇ ಹುರುಪು, ಅದೇ ಖುಷಿಯನ್ನು ಅನುಭವಿಸ್ತಾ ಮಾತಾಡ್ತಾ ಇದ್ದೀನಿ. ಮೇ ಬಿ ನಿಮ್ಗೆ ಅದರಿಂದಾಗಿ ಅಲ್ಲಿಂದ ಇಲ್ಲಿವರೆಗೂ ಅದೇ ಅಪ್ಡೇಟೆಡ್ನೆಸ್ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ನಮ್ಮ ಒಳಗಿರುವಂತಹ ಒಂದು ಉತ್ಸಾಹದ ಪ್ರತೀಕ ಅಂತ ಹೇಳ್ತೀನಿ. ನೀವು ದೇವರು, ನೀವು ನಿಜವಾಗ್ಲೂ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ತರದ ಮನೋಭಾವನೆಯನ್ನ ಕಲಾವಿದರು ಬೆಳೆಸ್ಕೋಬೇಕು, ಎಲ್ಲರೂ ಬೆಳೆಸ್ಕೋಬೇಕು. ಹೇಳಲಿಕ್ಕೆ ಅಂತ ಬಂದೆ ಈಗ. ಬಿಕಾಸ್ ನಾನು ಅಮ್ಮನ ಜನರೇಷನ್ನಿನ, ಅಮ್ಮನ ಪೀಕ್ ಎರಾದ ಸಿನಿಮಾ ಮೇಕಿಂಗ್ ಅನ್ನ ಕೂಡ ನೋಡಿದ್ದೇನೆ. ಅವರ ಸೆಟ್ಗಳಿಗೆ ಹೋಗಿ ದೊಡ್ಡ ದೊಡ್ಡ ಸ್ಟಾಲ್ವಾರ್ಡ್ಸ್ ಆಫ್ ಕನ್ನಡ ಸಿನಿಮಾ, ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಅಂಡ್ ತೆಲುಗು ಎಲ್ಲ ನೋಡಿದ್ದೇನೆ. ದ ಮೇಕಿಂಗ್ ಆಫ್ ಇಟ್, ದ ಎಂಟೈರ್ ಪ್ರಾಸೆಸ್, ಹೇಗೆ ಒಂದು ಟೀಮ್ ವರ್ಕ್ ಮಾಡುತ್ತೆ ಅಂತಾನು ನೋಡಿದ್ದೀನಿ. ನಾನು ಜರ್ನಿ ಶುರು ಮಾಡಬೇಕಾದ್ರೆ ಹೇಗಿತ್ತು ಅಂತಾನು ನೋಡಿದ್ದೀನಿ.
ಕರೆಂಟ್ಲಿ ಏನು ನಡೀತಾ ಇದೆ ಅಂತಾನು ನೋಡಿದ್ದೀನಿ. ಅಫ್ಕೋರ್ಸ್ ಈಗ ತುಂಬಾ ಎವ್ರಿಬಡಿ ಈಸ್ ಇನ್ ಅ ಗ್ಯಾಜೆಟ್ ಫ್ರೆನ್ಸಿ. ಒಂದು ಶಾರ್ಟ್ ಮುಗಿಸಿದ ತಕ್ಷಣ ಮೊಬೈಲ್ನಲ್ಲಿ ಇದು ಮಾಡುವಂಥದ್ದು ಒಂಥರ ಫ್ಯಾನ್ಸಿ ಆಗಿಬಿಟ್ಟಿದೆ ಈಗ. ಅಥವಾ ಕೆಲವರು ಅದರಲ್ಲೂ ಇದ್ದಾರೆ, ಮೆಥಡ್ ಆ್ಯಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಕೂಡ, ತೀರಾ ಯಾರ ಹತ್ರನೂ ಮಾತಾಡ್ದೇನೆ ಕ್ಯಾರೆಕ್ಟ್ರಲ್ಲೇನೆ ಕಂಟಿನ್ಯೂ ಮಾಡುವಂಥವ್ರು ಇದ್ದಾರೆ, ಬಟ್ ಬೆರಳೆಣಿಕೆ ಅಷ್ಟವರು. ಆದರೆ ನನ್ನ ಅಮ್ಮನಲ್ಲಿ ಒಂದು ನಾನೇನು ಅಬ್ಸರ್ವ್ ಮಾಡಿರೋದು ಅಂತಂದರೆ ದ ಡೆಡಿಕೇಶನ್ ಆ್ಯಂಡ್ ಶಿಯರ್ ಪ್ಯಾಷನ್ ಟುವರ್ಡ್ಸ್ ಆರ್ಟ್ಸ್. ಅದು ನೀವು ಆ್ಯಂಕರಿಂಗಿಗೆ ಹೇಳ್ಬೋದು, ಮ್ಯೂಸಿಕ್ ವಿಷಯಕ್ಕೆ ಹೇಳ್ಬೋದು, ಅಥವಾ ಒಂದು ರಿಯಾಲಿಟಿ ಶೋ ವಿಷಯಕ್ಕೆ ಹೇಳ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಒಂದು ಡಾಕ್ಯುಮೆಂಟ್ರಿ ಇರ್ಬೋದು. ಅಮ್ಮ ಹೇಳಿದ ಹಾಗೇ ಅದೇ ಫೋಕಸ್, ಅದೇ ಉತ್ಸಾಹ. ಆ್ಯಂಡ್ ಇಷ್ಟರವರೆಗೂ ಅವರ 35-36 ವರ್ಷಗಳ ಕರಿಯರಲ್ಲಿ ಇಷ್ಟರವರೆಗೂ ಒಂದು ದಿನ ಕೂಡ ಅಮ್ಮ ನನಗೆ ಸಾಕಾಯಿತು, ನನಗೆ ಸುಸ್ತಾಗಿದೆ ಅಂತ ಹೇಳಿದ್ದು ನಾನು ಕೇಳೇ ಇಲ್ಲ. ನಿಜವಾಗಿಯೂ ಕೇಳಿಲ್ಲ. ಇಲ್ಲ, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಆರ್ ಓವರ್ ಹೈಪಿಂಗ್ ಇಟ್. ನಮಗೇನಾಗುತ್ತೆ, ಅಫ್ಕೋರ್ಸ್ ನಮ್ಮ ಪರಿಸ್ಥಿತಿಗಳು ಬೇರೆ ಇದೆ, ಒಪ್ಕೊಳ್ತೇನೆ. ಬಟ್ ಕೆಲವರಿಗೆ, ನಮ್ಮಲ್ಲಿ ಎಸ್ಪೆಷಲಿ ವರ್ಕಿಂಗ್ ಮದರ್ಸಿಗೆ, ಈಗಿನ ಜನ್ರೇಷನ್ ಅವರಿಗೆ 5 ದಿನದ ಕಂಟಿನ್ಯೂಸ್ ಶೆಡ್ಯೂಲ್ ಆದ ತಕ್ಷಣ 6ನೇ ದಿನ ಅಮ್ಮ ಒಂದು ಬ್ರೇಕ್ ತಗೊಳ್ಳು ಅಂತ ಕಾಣುತ್ತೆ. ಆದರೆ ಅಮ್ಮ ನನಗೆ ನೆನಪಿದೆ ನನ್ನ ಗ್ರೋಯಿಂಗ್ ಇಯರ್ಸಲ್ಲಿ ವೆನ್ ಶಿ ಹ್ಯಾಡ್ ಟು ಸ್ಟೆಪ್ ಔಟ್ ಆ್ಯಂಡ್ ವರ್ಕ್ ಕಂಟಿನ್ಯೂಸ್ಲಿ. ಇವತ್ತು ಕೇರಳಲ್ಲಿದ್ದರೆ ನಾಳೆ ಹೈದ್ರಾಬಾದಲ್ಲಿದ್ದರೆ ನಾಳಿದ್ದು ಚೆನ್ನೈ, ರಾತ್ರೋರಾತ್ರಿ ಫ್ಲೈಟ್ಗಳು ತೊಗೊಂಡು ಟ್ರಾವೆಲ್ ಮಾಡ್ತಾಯಿದ್ರು. ಆ್ಯಂಡ್ ಒಂದು ದಿವಸ ಕೂಡ ಐ ಆಮ್ ಟಯರ್ಡ್ ಪುಟ್ಟ, ನೋ ಇವತ್ತು ನಾನಿವತ್ತು ಈ ಸೀನ್ ಮಾಡಿದೆ, ಎಲ್ಲರೂ ನನಗೆ ಶಭಾಷ್ ಹೇಳಿದ್ರು. ಓವರ್ ದ ಲ್ಯಾಂಡ್ಲೈನ್ ಕಾಲ್, ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡಿ ಆ ಥರದ್ದೆಲ್ಲ STDಗಳಿರ್ತಿತ್ತು. ಸೊ ಇವಾಗ ನನಗೇನಾಗುತ್ತೆ, ಯಾವುದೋ ಎಲ್ಲೋ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸುವಾಗ ಇಟ್ಸ್ ಲೈಕ್ ಎಷ್ಟು ವರ್ಷ ಲೆಗಸಿ ಅದು ಬಂದಿದೆ, ನಾನು ಏನು ಸಣ್ಣ ಪುಟ್ಟದಕ್ಕೆ ಬ್ರೇಕ್ ತಗೊಳ್ಳೋದು ಅಂತ ಅನ್ನಿಸ್ಬಿಡುತ್ತೆ. ಥ್ಯಾಂಕ್ ಯು ಪುಟ್ಟ ಫಾರ್ ದಿಸ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು.